ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಕೂಡ ಒಂದು ಆಳವಾದ ಅರ್ಥ ಅಡಗಿದೆ. ನಾವು ಪ್ರತಿದಿನ ದೇವರ ಪೂಜೆಯನ್ನು ಮಾಡ್ತೀವಿ, ಜಪಮಾಲೆಯನ್ನು ಹಿಡಿದು ಮಂತ್ರ ಜಪವನ್ನು ಮಾಡ್ತೀವಿ, ಅಷ್ಟೋತ್ತರವನ್ನು ಹೇಳ್ತೀವಿ. ಆದರೆ ನಮಗೆ ಒಂದು ಪ್ರಶ್ನೆ ಬಂದಿರಬೇಕಾಗಿತ್ತು, ಜಪಮಾಲೆಯಲ್ಲಿ ಯಾಕೆ 108 ಮಣಿಗಳಿರುತ್ತೆ, 100 ಅಥವಾ 110 ಯಾಕಿಲ್ಲ, ದೇವರ ಅಷ್ಟೋತ್ತರದಲ್ಲಿ 108 ನಾಮಗಳೇ ಯಾಕೆ? ಈ ಪ್ರಶ್ನೆಗೆ ಉತ್ತರ ತಿಳಿದರೆ 108 ಎಂಬ ಸಂಖ್ಯೆ ಕೇವಲ ಒಂದು ಸಂಖ್ಯೆ ಅಲ್ಲ, ಅದು ಬ್ರಹ್ಮಾಂಡದ ರಹಸ್ಯವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಪವಿತ್ರ ಸಂಕೇತ ಅನ್ನೋದು ಅರ್ಥ ಆಗತ್ತೆ. ಹಾಗಾದರೆ ಬನ್ನಿ, 108 ಸಂಖ್ಯೆಯ ಹಿಂದಿರುವ ಧಾರ್ಮಿಕ, ಆಧ್ಯಾತ್ಮಿಕ, ವೈಜ್ಞಾನಿಕ ಹಾಗೆ ಜ್ಯೋತಿಷ್ಯದ ಅದ್ಭುತ ಮಹತ್ವವನ್ನು ನಾವೀಗ ತಿಳ್ಕೊಳ್ಳೋಣ. ನಮ್ಮ ಸನಾತನ ಧರ್ಮದಲ್ಲಿ 108 ಸಂಖ್ಯೆಗೆ ಅತ್ಯಂತ ಪವಿತ್ರ ಸ್ಥಾನ ಇದೆ. ಜಪಮಾಲೆ ಅಂತಂದರೆ ರುದ್ರಾಕ್ಷಿ ಮಾಲೆ ಆಗಿರಲಿ ಅಥವಾ ತುಳಸಿ ಮಾಲೆಯಾಗಿರಲಿ, ಬಹುತೇಕ ಎಲ್ಲ ಮಾಲೆಗಳಲ್ಲೂ 108 ಮಣಿಗಳೇ ಇರುತ್ತವೆ. ಇದಕ್ಕೆ ಕಾರಣ ಏನು ಅಂತಂದರೆ, ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡಿದಾಗ ಆ ಜಪವು ಸಂಪೂರ್ಣತೆ ಹೊಂದುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ನಾವು ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಗಾಯತ್ರಿ ಮಂತ್ರ ಅಥವಾ ಗುರುಗಳು ನೀಡಿದಂತಹ ಯಾವುದೇ ಮಂತ್ರವನ್ನು 108 ಬಾರಿ ಜಪಿಸಿದಾಗ ಅದರ ಸಂಪೂರ್ಣ ಆಧ್ಯಾತ್ಮಿಕ ಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಇದೇ ಕಾರಣಕ್ಕೆ ದೇವರ ಅಷ್ಟೋತ್ತರ ಶತನಾಮಾವಳಿಯಲ್ಲೂ 108 ನಾಮಗಳನ್ನು ಉಚ್ಚರಿಸಲಾಗತ್ತೆ. ಪ್ರತಿಯೊಂದು ನಾಮವು ದೇವರ ಒಂದು ದಿವ್ಯ ಗುಣವನ್ನು ಪ್ರತಿನಿಧಿಸುತ್ತೆ. ಎಲ್ಲ 108 ನಾಮಗಳನ್ನು ಸ್ಮರಿಸುವ ಮೂಲಕ ಭಗವಂತನ ಸಂಪೂರ್ಣ ಕೃಪೆಗೆ ಪಾತ್ರರಾಗುತ್ತೇವೆ ಎಂಬ ನಂಬಿಕೆ ಇದೆ. ಆದರೆ 108ರ ಮಹತ್ವ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ದೇಹದಲ್ಲಿಯೂ ಈ ಸಂಖ್ಯೆಗೆ ವಿಶೇಷ ಸ್ಥಾನವಿದೆ. ಯೋಗ ಮತ್ತು ಆಧ್ಯಾತ್ಮಿಕ ಶಾಸ್ತ್ರಗಳ ಪ್ರಕಾರ ಮಾನವ ದೇಹದಲ್ಲಿ 108 ಪ್ರಮುಖ ನಾಡಿಗಳು ಮತ್ತು ಹೃದಯ ಚಕ್ರಕ್ಕೆ ಸಂಬಂಧಿಸಿದ 108 ಶಕ್ತಿಯ ಮಾರ್ಗಗಳಿವೆ ಎಂದು ಹೇಳಲಾಗುತ್ತೆ. ಆದ್ದರಿಂದ 108 ಬಾರಿ ಮಂತ್ರ ಜಪ ಮಾಡಿದಾಗ ದೇಹದ ಪ್ರತಿಯೊಂದು ಶಕ್ತಿಯ ಕೇಂದ್ರಕ್ಕೂ ಆ ಮಂತ್ರದ ಸ್ಪಂದನ ತಲುಪುತ್ತದೆ ಎಂದು ನಂಬಲಾಗಿದೆ. ಇನ್ನು ಮಂತ್ರದ ಶಬ್ದ, ಮನಸ್ಸಿನ ಏಕಾಗ್ರತೆ ಮತ್ತು ಉಸಿರಾಟ, ಈ ಮೂರು ಒಂದಾಗಿ ಸೇರಿದಾಗ ವ್ಯಕ್ತಿಯೊಳಗೆ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆ ಉಂಟಾಗುತ್ತೆ. ಇದರ ಜೊತೆಗೆ ಪ್ರಾಣಾಯಾಮದಲ್ಲಿಯೂ 108 ಸಂಖ್ಯೆಗೆ ವಿಶೇಷ ಸ್ಥಾನವಿದೆ. ಯೋಗಾಭ್ಯಾಸ ಮಾಡುವ ಅನೇಕ ಸಾಧಕರು ವಿಶೇಷ ದಿನಗಳಲ್ಲಿ 108 ಬಾರಿ ಪ್ರಾಣಾಯಾಮ ಅಥವಾ ಸೂರ್ಯ ನಮಸ್ಕಾರ ಮಾಡುವ ಸಂಪ್ರದಾಯವನ್ನು ಇಂದಿಗೂ ಕೂಡ ಅನುಸರಿಸುತ್ತಾ ಬಂದಿದ್ದಾರೆ. ಇದರಿಂದ ದೇಹ ಮತ್ತು ಮನಸ್ಸಿನ ನಡುವೆ ಸಮತೋಲನ ಉಂಟಾಗುತ್ತೆ ಎಂದು ಹೇಳಲಾಗತ್ತೆ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ನಾವು ತಿಳ್ಕೊಳ್ಳೋದಾದರೆ, ನಮಗೆ ತಿಳಿದಿರುವಂತೆ ಜ್ಯೋತಿಷ್ಯದಲ್ಲಿ 12 ರಾಶಿಗಳಿವೆ, ಹಾಗೆ 9 ಗ್ರಹಗಳಿವೆ. ಈ 12 ರಾಶಿಗಳನ್ನು 9 ಗ್ರಹಗಳಿಂದ ಗುಣಿಸಿದರೆ 12 × 9 108. ಈ ಕಾರಣದಿಂದಲೂ 108ಅನ್ನು ಬ್ರಹ್ಮಾಂಡದ ಸಮತೋಲನವನ್ನು ಸೂಚಿಸುವ ಪರಿಪೂರ್ಣ ಸಂಖ್ಯೆಯಾಗಿ ಪರಿಗಣಿಸಲಾಗತ್ತೆ. ಇನ್ನು ಸಂಖ್ಯಾಶಾಸ್ತ್ರದಲ್ಲಿಯೂ 108 ಒಂದು ಅದ್ಭುತ ಸಂಯೋಜನೆ ಅಂತ ಹೇಳ್ಬೋದು. 1 ಎಂದರೆ ಸೂರ್ಯ, ಶೂನ್ಯ ಅಂದರೆ ಅನಂತತೆ ಅಂದರೆ ಪರಬ್ರಹ್ಮ ಅಥವಾ ಸೃಷ್ಟಿಯ ಮೂಲ, 8 ಎಂದರೆ ಶನಿ, ಕರ್ಮದ ಫಲವನ್ನು ನೀಡುವಂತಹ ಗ್ರಹ. ಈ 3 ಸಂಖ್ಯೆಗಳು ಒಂದಾಗಿ ಸೇರಿದಾಗ ಸೃಷ್ಟಿ, ಅನಂತತೆ ಮತ್ತು ಕರ್ಮ ಎಂಬ 3 ಮಹತ್ವದ ತತ್ವಗಳನ್ನು ಪ್ರತಿನಿಧಿಸುತ್ತವೆ. ಇನ್ನೊಂದು ವಿಶೇಷ ಅಂಶವೂ ಇದೆ. 36 ಭೂತಕಾಲ, 36 ವರ್ತಮಾನ, 36 ಭವಿಷ್ಯ. ಈ ಮೂರನ್ನೂ ಸೇರಿಸಿದರೆ 108. ಅಂದರೆ ಕಾಲದ 3 ಆಯಾಮಗಳನ್ನು ಒಟ್ಟುಗೂಡಿಸುವ ಪರಿಪೂರ್ಣ ಸಂಖ್ಯೆಯೇ 108 ಎಂದು ಹೇಳಲಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಂಗೀತ ಮತ್ತು ನೃತ್ಯಕ್ಕೂ ಆಧ್ಯಾತ್ಮಿಕ ಸ್ಥಾನ ಇದೆ. ಭರತನಾಟ್ಯದಲ್ಲಿ 108 ಕರಣಗಳನ್ನು ಉಲ್ಲೇಖಿಸಲಾಗಿದೆ. ಸಂಗೀತದಲ್ಲಿಯೂ 108 ವಿಧದ ಆವೃತ್ತಿಗಳ ಬಗ್ಗೆ ಪ್ರಸ್ತಾಪವಿದೆ. ಅಂದರೆ ಕಲೆ, ಸಂಸ್ಕೃತಿ ಮತ್ತು ಆಧ್ಯಾತ್ಮ ಈ ಮೂರನ್ನೂ ಒಂದೇ ಸಂಖ್ಯೆಯ ಮೂಲಕ ಸಂಪರ್ಕಿಸಲಾಗಿದೆ. ಇದರಿಂದ 108ರ ಮಹತ್ವ ಎಷ್ಟು ವಿಶಾಲವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ, ನಾವು ಯಾವ ಸಮಯದಲ್ಲಿ ಜಪ ಮಾಡಬೇಕು ಅಂತ. ಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಿ ಮುಹೂರ್ತ, ಸೂರ್ಯೋದಯ, ಅಭಿಜಿತ್ ಮುಹೂರ್ತ ಅಥವಾ ಗೋಧೂಳಿ ಮುಹೂರ್ತದಂತಹ ಪವಿತ್ರ ಸಮಯಗಳಲ್ಲಿ 108 ಬಾರಿ ಮಂತ್ರ ಜಪ ಮಾಡಿದರೆ ಅತ್ಯುತ್ತಮ ಫಲ ದೊರೆಯುತ್ತೆ ಅಂತ ಹೇಳಲಾಗಿದೆ. ಈ ಸಮಯದಲ್ಲಿ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ, ಪರಿಸರದಲ್ಲೂ ಸಾತ್ವಿಕತೆ ಹೆಚ್ಚಿರುತ್ತೆ. ಆದ್ದರಿಂದ ಜಪದ ಶಕ್ತಿ ಅನೇಕ ಪಟ್ಟು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತೆ.
ಇದೇ ರೀತಿ ದೇವರಿಗೆ 108 ಪುಷ್ಪಗಳನ್ನು ಅರ್ಪಿಸುವುದು, 108 ಪ್ರದಕ್ಷಿಣೆ ಮಾಡುವುದು ಅಥವಾ 108 ಬಾರಿ ದೇವರ ನಾಮಸ್ಮರಣೆ ಮಾಡುವುದು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಇನ್ನು ದಾನ ಮಾಡುವಾಗಲೂ ಸಾಧ್ಯವಾದರೆ 108 ರೂಪಾಯಿ, 108 ವಸ್ತುಗಳು ಅಥವಾ 108ಕ್ಕೆ ಸಂಬಂಧಿಸಿದ ಸಂಖ್ಯೆಯಲ್ಲಿ ದಾನ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತೆ. ಯಾಕೆ ಅಂತಂದರೆ 108 ಕೇವಲ ಒಂದು ಅಂಕಿಯಲ್ಲ, ಇದು ಸಂಪೂರ್ಣತೆಯ ಸಂಕೇತ. ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಒಂದು ದಿವ್ಯ ಸಂಖ್ಯೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ತಪಸ್ಸಿನ ಅನುಭವದಿಂದ ಈ ಸಂಖ್ಯೆಯ ಮಹತ್ವವನ್ನು ತಿಳ್ಕೊಂಡಿದ್ದಾರೆ. ಈ ಕಾರಣದಿಂದಲೇ ವೇದಗಳು, ಪುರಾಣಗಳು ಮತ್ತು ಅನೇಕ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ 108 ಸಂಖ್ಯೆಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಇಂದಿಗೂ ಜಗತ್ತಿನ ಕೋಟ್ಯಾಂತರ ಜನರು ಇದೇ ಸಂಪ್ರದಾಯವನ್ನು ಭಕ್ತಿಯಿಂದ ಅನುಸರಿಸುತ್ತಿದ್ದಾರೆ. ಇನ್ನೊಂದು ಚಿಕ್ಕ ಸಲಹೆ ಏನು ಅಂತಂದರೆ, ನಿಮ್ಮ ಗುರುಗಳು ನೀಡಿರುವ ಮಂತ್ರವಿರಲಿ ಅಥವಾ ನೀವು ಭಕ್ತಿಯಿಂದ ಜಪಿಸುವ ಯಾವುದೇ ದೇವರ ಮಂತ್ರವಿರಲಿ, ಪ್ರತಿದಿನ ಕನಿಷ್ಠ 1 ಬಾರಿ ಪೂರ್ವ ಅಥವಾ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಏಕಾಗ್ರ ಮನಸ್ಸಿನಿಂದ 108 ಬಾರಿ ಜಪ ಮಾಡಲು ಪ್ರಯತ್ನಿಸಿ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಬಹುದು, ಆತ್ಮವಿಶ್ವಾಸ ಕೂಡ ಹೆಚ್ಚಾಗಬಹುದು, ಮನೆಯಲ್ಲೂ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗಬಹುದು. ಅತ್ಯಂತ ಮುಖ್ಯವಾಗಿ ಭಗವಂತನೊಂದಿಗೆ ನಿಮ್ಮ ಆಧ್ಯಾತ್ಮಿಕ ಸಂಬಂಧವನ್ನು ಇನ್ನಷ್ಟು ಗಾಢವಾಗಿಸಬಹುದು. ಇದರಿಂದ ನಮಗೆ ಅರ್ಥ ಆಗತ್ತೆ, ಜಪಮಾಲೆಯಲ್ಲಿ 108 ಮಣಿಗಳಿರುವುದು ಕೇವಲ ಒಂದು ಸಂಪ್ರದಾಯವಲ್ಲ, ಅದರ ಹಿಂದೆ ಸಾವಿರಾರು ವರ್ಷಗಳ ಜ್ಞಾನ, ವಿಜ್ಞಾನ, ಆಧ್ಯಾತ್ಮಿಕ ಅನುಭವ ಮತ್ತು ಋಷಿಗಳ ದಿವ್ಯ ದೃಷ್ಟಿ ಅಡಗಿದೆ ಅಂತ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ನಿಮ್ಮ ಆಪ್ತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.